ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಪದಕ. ಶೂಟಿಂಗ್ನಲ್ಲಿ ಐತಿಹಾಸಿಕ ಮೆಡಲ್ ಗೆದ್ದ ಮನು ಭಾಕರ್. ಹರಿಯಾಣ ಮೂಲದ 22 ವರ್ಷದ ಶೂಟರ್ ಮನು ಭಾಕರ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ಪದಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಏರ್ ಪಿಸ್ತೂಲ್ನಲ್ಲಿ ಫೈನಲ್ ಪ್ರವೇಶಿಸಿ ಮೊದಲ ಮಹಿಳಾ ಶೂಟರ್ ಎಂದೆನಿಸಿಕೊಂಡಿದ್ದ ಮನು ಪದಕವಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರಂಭದಿಂದ ಅಂತ್ಯದವರೆಗೆ ಅತ್ಯುತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದ ಮನು ಕೊನೆಯವರೆಗೂ ಟಾಪ್ 3 ರಲ್ಲಿ ಇದ್ದು ಕಂಚು ಗೆಲ್ಲುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾಕರ್ ಕೇವಲ 0.1 ಅಂಕಗಳಿಂದ ಬೆಳ್ಳಿ ಪದಕ ಕಳೆದುಕೊಂಡರು. ಆದರೂ ಮನು ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಖಾತೆ ತೆರೆದಿದ್ದು ಶೂಟಿಂಗ್ನಲ್ಲಿ ಪದಕಕ್ಕಾಗಿ ಭಾರತದ 12 ವರ್ಷಗಳ ಕಾಯುವಿಕೆಯನ್ನು ಕೊನೆಗೊಳಿಸಿದ್ದಾರೆ. ಅಭಿನವ್ ಬಿಂದ್ರಾ, ರಾಜ್ಯವರ್ಧನ್ ಸಿಂಗ್ ರಾಥೋಡ್, ವಿಜಯ್ ಕುಮಾರ್ ಮತ್ತು ಗಗನ್ ನಾರಂಗ್ ನಂತರ ಶೂಟಿಂಗ್ನಲ್ಲಿ ಒಲಿಂಪಿಕ್ ಪದಕ ಗೆದ್ದ 5ನೇ ಶೂಟರ್ ಎಂಬ ಖ್ಯಾತಿಗೆ ಭಾಕರ್ ಪಾತ್ರರಾಗಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕ 2 ದಕ್ಷಿಣ ಕೊರಿಯಾ ಶೂಟರ್ಗಳ ಪಾಲಾಗಿದೆ. ಓಯೆ ಜಿನ್ 232.6 ಅಂಕ ಪಡೆದು ಚಿನ್ನ ಗೆದ್ದರೆ ಕಿಮ್ ಎಜಿ 231.5 ಅಂಕದೊಂದಿಗೆ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಮನು ಭಾಕರ್ ಕಳೆದ 20 ವರ್ಷಗಳಲ್ಲಿ ವೈಯಕ್ತಿಕ ಸ್ಪರ್ಧೆಯಲ್ಲಿ ಒಲಿಂಪಿಕ್ ಫೈನಲ್ ತಲುಪಿದ ಭಾರತದ ಮೊದಲನೇ ಮಹಿಳಾ ಶೂಟರ್ ಆಗಿದ್ದರು. ಇದು ಭಾರತದ ಹೆಮ್ಮೆಯ ವಿಷಯವಾಗಿದೆ. ಇನ್ನಷ್ಟು ಇದೇ ತರಹದ ವಿಡಿಯೋಗಳನ್ನು ನೋಡಲು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ನ್ಯೂಸ್ ಪಲ್ಸ್ ಯೂಟ್ಯೂಬ್ ಚಾನಲ್.